ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಸಂಘರ್ಷದ ಮಧ್ಯೆ ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ ಡಿಸಿಎಂ ಆಪ್ತ. ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಕದಲೂರು ಉದಯ್ ಭೇಟಿಯಾದ್ರು. ಮೊನ್ನೆ ಅಷ್ಟೇ ಡೆಲ್ಲಿಗೂ ಕೂಡ ಹೋಗಿ ಬಂದ್ರು ಕದಲೂರು ಉದಯ್. ಈಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಬ್ಯಾಟ್ ಬೀಸಿದ್ದಾರಂತೆ. ಮದ್ದೂರು ಶಾಸಕ ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಕದಲೂರು ಉದಯ್ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಡಿಕೆಶಿ ಪರವಾಗಿ ದೆಹಲಿಗೂ ಹೋಗಿ ಬಂದಿದ್ರು ಇವರು. ಈಗ ದಿಢೀರ್ ಅಂತ ಸಿಎಂ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅವಕಾಶ ಕೊಡಿ. ಫಸ್ಟ್ ಟೈಮರ್ಸ್ 34 ಜನ ಗೆದ್ದಿದ್ವಿ. ಯಂಗ್ಸ್ಟರ್ಗೂ ಸ್ವಲ್ಪ ಅವಕಾಶ ಕೊಡಿ, ಫ್ಯೂಚರ್ಗೆ ಪಕ್ಷ ಕಟ್ಟಕ್ಕೆ ಅನುಕೂಲ ಆಗಲಿ ಅಂತ ಕೇಳಲಿಕ್ಕೆ ಹೋಗಿದ್ದು. ಈಗ ಇಲ್ಲಿ ಪರ ವಿರೋಧ ಅನ್ನೋದಕ್ಕಿಂತ ಅವ್ರಿಗೊಂದು ಅವಕಾಶ ಸಿಗಬೇಕು ಅನ್ನೋದು ನಮ್ಮ ಸೇರಿದಂಗೆ ಬಹಳಷ್ಟು ಶಾಸಕರದು ಅಭಿಪ್ರಾಯ. ಸ್ಟೇಬಲ್ ಆಗಿದೆ ಸರ್ಕಾರದ ಬಗ್ಗೆ. ಯಾರದೇ ನಾಯಕತ್ವದ ಬಗ್ಗೆ, ಸಿದ್ದರಾಮಯ್ಯ ಅವರ ನಾಯಕತ್ವದ ಬಗ್ಗೆ ನಾವ್ ಯಾರ್ದು ಕ್ವಶನ್ ಇಲ್ಲ. ಅವರು ಒಳ್ಳೆ ನಾಯಕರು, ಅವ್ರ ಬಗ್ಗೆ ನಾವೇನು ಅವ್ರು ನಿಳಿರಿ ಅಂತ ನಾವ್ ಹೇಳ್ತಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಅವ್ರಿಗೊಂದು ಅವಕಾಶ ಸಿಗ್ಲಿ ಅನ್ನೋದು ನಮ್ಮೆಲ್ಲರ ಬಯಕೆ. ನಮಗೂ ಲೀಡರ್ಶಿಪ್ಗೂ ನಾವು ಅಷ್ಟು ದೊಡ್ಡವರಲ್ಲ, ನಾವಿನ್ನ ಸಣ್ಣವರು. ನಮ್ ಲೆವೆಲ್ಗೆ ನಾವು ಇರ್ತೀವಿ ಅಷ್ಟೇ. ನಾಯಕತ್ವದ ಬಗ್ಗೆ ನಾವ್ ಯಾರು ಮಾತಾಡೋದು. ಈಗ ಅವರು AICC ಅಧ್ಯಕ್ಷರು, ಹೈಕಮಾಂಡ್ ಅವರೆಲ್ಲ ಮಾತಾಡೋದ್ರಲ್ಲಿ ಅರ್ಥ ಇದೆ. ನಾವ್ ಬಂತವ್ರು ಅದನ್ನೆಲ್ಲ ಮಾತಾಡ್ಬೋದು. ಇದರ ನಡುವೆ ನಾನು ಯಾವ ಸಚಿವರ ಜೊತೆಯೂ ದೆಹಲಿಗೆ ಹೋಗೋದಿಲ್ಲ. ಹೈಕಮಾಂಡ್ ಬುಲಾವ್ ಕೊಟ್ರೆ ಹೋಗ್ತೀನಿ, ಯಾವ ಸಚಿವರ ಜೊತೆಯೂ ಕೂಡ ಹೋಗಲ್ಲ. ಮುಂಬೈಗೆ ತೆರಳುವ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಡಿದಂತಹ ಮಾತಿದು. ನಾನು ಯಾರನ್ನು ದೆಹಲಿಗೆ ಕರೆದುಕೊಂಡು ಹೋಗಲ್ಲ, ಬೇರೆ ಯಾರು ಬೇಕಿದ್ರೂ ಹೋಗ್ಲಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ತಮ್ಮ ಪರ ಒಕ್ಕಲಿಗ ಶ್ರೀಗಳ ಹೇಳಿಕೆಗೂ ಕೂಡ ಉತ್ತರವನ್ನ ಕೊಟ್ಟಿಲ್ಲ. ಯಾವ ಸಚಿವರು ಹೋಗಲ್ಲ, ನಾ ಯಾರು ಕರ್ಕೊಂಡು ಹೋಗಲ್ಲ. ಬೇರೆ ಯಾರು ಬೇಕಾದ್ರೂ ಹೋಗ್ಕೊಳ್ಳಿ, ನಾನು ಯಾರನ್ನು ಕರ್ಕೊಂಡು ಹೋಗಲ್ಲ. ಯಾವ ಸಚಿವರು ಹೋಗಲ್ಲ, ನಾ ಯಾರನ್ನು ಕರ್ಕೊಂಡು ಹೋಗಲ್ಲ. ಬೇರೆ ಯಾರು ಬೇಕಾದ್ರೂ ಹೋಗ್ಕೊಳ್ಳಿ, ನಾನು ಯಾರನ್ನು ಕರ್ಕೊಂಡು ಹೋಗಲ್ಲ. ಒಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಮಿಂಚಿನ ಬೆಳವಣಿಗೆಗಳು ಆಗ್ತಾ ಇದೆ. ಏನೆಲ್ಲ ಡೆವಲಪ್ಮೆಂಟ್ಗಳು ಆಗುತ್ತೆ ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಪ್ರತಿ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.